ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಡ ಸಂಕಷ್ಟ. ಯಾವ ಥರದಲ್ಲಿ 3 ಬಗೆಯಲ್ಲಿ ಮೂಡ ಸಂಕಷ್ಟ ಎದುರಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯಗೆ. ನೋಡಿ, ಮೂಡ ಬಿಡೋ ತರಾನೇ ಕಾಣ್ತಾ ಇಲ್ಲ. ಒಂದಲ್ಲ ಒಂದು ಬಗೆಯಲ್ಲಿ ಸಂಕಷ್ಟವನ್ನ ಕೊಡ್ತಾನೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ. ಸಿಎಂ ಮೇಲೆ ಸಿಬಿಐ, ಪಾರ್ವತಿ ಅವರಿಗೆ ಇಡಿ ಇಕ್ಕಳ. ಸಿಎಂ ಪತ್ನಿ ಪಾರ್ವತಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಮನ್ಸ್ ಜಾರಿ ಮಾಡಿದೆ. ಪಿಎಂಎಲ್ಎ ಕಾಯ್ದೆಗಳನ್ನ ಉಲ್ಲೇಖ ಮಾಡಿ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ನೋಟಿಸ್ ಪ್ರತಿ ಲಭ್ಯವಾಗಿದೆ. ಸಿದ್ದರಾಮಯ್ಯ ಕುಟುಂಬಕ್ಕೆ ಒಟ್ಟಿನಲ್ಲಿ ಮೂಡ ಸಂಕಷ್ಟ ಇನ್ನಷ್ಟು ಬಿಗಿ ಆಗ್ತಾ ಇದೆ. ತ್ರಿಶೂಲ ಕಂಟಕ ಅಂತ ಹೇಳ್ಬೋದು ಇದನ್ನ. 3 ಬಗೆಯಲ್ಲಿ ಮೂಡ ಸಂಕಷ್ಟ ಸಿಎಂ ಕುಟುಂಬದ ಮೇಲೆ ಎರಗ್ತಾ ಇದೆ. ಒಂದು ಕಡೆ ಸಿಬಿಐ ತೂಗುಗತ್ತಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಈ ಇಡೀ ಕೇಸನ್ನ ಸಿಬಿಐಗೆ ಕೊಡಬೇಕಾ ಬೇಡವಾ ಅನ್ನೋ ಕಾರಣಕ್ಕೆ. ಮತ್ತೊಂದು ಕಡೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಮತ್ತೊಂದು ಕಡೆ ಮೂರನೇದು ಯಾವುದು ಅಂತ ಈಗ ನೀವು ನೋಡ್ತಾ ಇರೋದು, ಪಿಎಂಎಲ್ಎ ಕಾಯ್ದೆಗಳನ್ನ ಉಲ್ಲೇಖಿಸಿದಂತಹ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ಸಮನ್ಸ್ ಕೊಟ್ಟಿದೆ ಅಂತ ನೋಡ್ಬೋದು. ಪಿಎಂಎಲ್ಎ ಆಕ್ಟ್ ನ ಉಲ್ಲೇಖ ಮಾಡಿ ಇದನ್ನ ಮುರಳಿ ಕಣ್ಣನ್ ಅಂತ ಏನು ಅಧಿಕಾರಿ ಇದ್ದಾರೆ, ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರ್ತಕ್ಕಂಥವ್ರು. ಸೊ ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ಇದು ಬರುತ್ತೆ ಅಂತ. ಸೊ ಅದರಲ್ಲಿ ಇದನ್ನ ಪಾರ್ವತಿ ಅವರು ಇನ್ವೆಸ್ಟಿಗೇಷನ್ ಅನ್ನ ಅಟೆಂಡ್ ಮಾಡಬೇಕು ಅಂತ ಇದೆ. ಇದರಲ್ಲಿ ಶ್ರೀಮತಿ BM ಪಾರ್ವತಿ ಅವರು ಇನ್ವೆಸ್ಟಿಗೇಷನ್ ಅನ್ನ ಅಟೆಂಡ್ ಮಾಡುವಂಥದ್ದು ಅಗತ್ಯ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಸಾಕ್ಷ್ಯಗಳನ್ನ ಎಲ್ಲ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಪಾರ್ವತಿ ನೆಸೆಸರಿ ಟು ಗಿವ್ ಎವಿಡೆನ್ಸ್ ಫಾರ್ ಪ್ರೊಡಕ್ಷನ್ ಆಫ್ ರೆಕಾರ್ಡ್ಸ್ ಇನ್ ಕನೆಕ್ಷನ್ ವಿತ್ ದ ಇನ್ವೆಸ್ಟಿಗೇಷನ್ ಆಫ್ ಪ್ರೊಸೀಡಿಂಗ್ ಅಂಡರ್ ಪಿಎಂಎಲ್ಎ ಅನ್ನುವಂಥದ್ದನ್ನ. ಅಂದ್ರೆ ಅಕ್ರಮ ಹಣಕಾಸಿನ ವ್ಯವಹಾರದ ಅಡಿಯಲ್ಲಿ ಪಿಎಂಎಲ್ಎ ಆಕ್ಟ್ ಏನು ಅಂತಂದ್ರೆ ಮನಿ ಲಾಂಡ್ರಿಂಗ್ ಆಕ್ಟ್. ಅದು ಅಕ್ರಮವಾಗಿ ಹಣಕಾಸು ವರ್ಗಾವಣೆ ಆಗಿದೆ ಈ ಕೇಸ್ನಲ್ಲಿ. ಆ ಅಕ್ರಮ ಹಣ ಬಳಸಿ ಇದನ್ನ ಪಡ್ಕೊಳ್ಳಲಾಗಿದೆ. ಈ ವ್ಯವಹಾರಕ್ಕೆ ಅಕ್ರಮ ಹಣವನ್ನ ಬಳಕೆ ಮಾಡಲಾಗಿದೆ. ಹಾಗಾಗಿ ಪಾರ್ವತಿ ಅವರು ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ವಿಚಾರಣೆಗೆ ಹಾಜರಾಗಬೇಕು ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈ ನೋಟಿಸ್ ಅನ್ನ ಕೊಟ್ಟಿದೆ. ಸೊ ಆ ಸೆಕ್ಷನ್ ಯಾವ್ಯಾವುದು ಅಂತ ಅಲ್ಲಿ ಕೆಳಗಡೆ ಉಲ್ಲೇಖ ಮಾಡಿದ್ದಾರೆ. ಆ ಸೆಕ್ಷನ್ ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ಬರ್ತಕ್ಕಂಥ ಸೆಕ್ಷನ್ಗಳ ಅಡಿಯಲ್ಲಿ ಇಂತಿಂತ ಸೆಕ್ಷನ್ಗಳ ಅಡಿಯಲ್ಲಿ ಪಾರ್ವತಿ ಅವರು ಇನ್ವೆಸ್ಟಿಗೇಷನ್ಗೆ ಹಾಜರಾಗಬೇಕು ಅಂತ. ಅಂದ್ರೆ ಹಾಗಾದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪಾರ್ವತಿ ಅವರನ್ನ ವಿಚಾರಣೆಗೆ ಒಳಪಡಿಸತ್ತಾ? ಸೊ ಇದು ಒಂದು ಸಂಕಷ್ಟ. ಇನ್ನು ಸಿದ್ದರಾಮಯ್ಯ ಈ ಬಗ್ಗೆ ಏನ್ ಹೇಳ್ತಾರೆ? ಈ 3 ಬಗೆಯ ಸಂಕಷ್ಟ ಏನೆಲ್ಲ ಬಂದಿದೆಯಲ್ಲ ಮೂಡಾ ಕೇಸ್ನಿಂದಾಗಿ, ಒಟ್ಟು ಪ್ರಕರಣದ ಬಗ್ಗೆ ಸಿದ್ದರಾಮಯ್ಯ ಈಗೇನ್ ಹೇಳ್ತಾರೆ ಬನ್ನಿ ನೋಡಿ. ನೋಟಿಸ್ ಕೊಟ್ಟಿದೆಯಾ ಸರ್? ಹೇಳಿ ಸರ್. ನೋಟಿಸ್ ಕೊಟ್ಟಿದೆಯಾ ಸರ್? ಹೇಳಿ ಸರ್. ನೋಟಿಸ್ ಕೊಟ್ಟಿದೆಯಾ ಸರ್? ಹೇಳಿ ಸರ್. ನೋಟಿಸ್ ಕೊಟ್ಟಿದೆಯಾ ಸರ್? ಹೇಳಿ. ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. 2 institutions can't do at the same time. ಈಗಾಗಲೇ ಲೋಕಾಯುಕ್ತಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಸೊ ಅದೇನಂತ ನನಗೆ ಮಾಹಿತಿ ತಿಳ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀನಿ. ಯಾಕಂದ್ರೆ ಸಿಬಿಐ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಐ ಆಮ್ ಟೆಲಿಂಗ್ ಯು, ಎನಿ 2 institutions can't do it on a same issue. There are various judgment. ಈ ನನ್ನ ಕೇಸಲ್ಲೂ ಸಿಬಿಐಯು ಅದೇ ಮಾಡ್ತಾ ಇತ್ತು, ಇಡಿನೂ ಅದೇ ಮಾಡ್ತಾ ಇತ್ತು. ಎರಡು ಆ ರೀತಿ ಮಾಡಕ್ ಬರುದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಡ ಸಂಕಷ್ಟ. ಯಾವ ಥರದಲ್ಲಿ 3 ಬಗೆಯಲ್ಲಿ ಮೂಡ ಸಂಕಷ್ಟ ಎದುರಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯಗೆ. ನೋಡಿ, ಮೂಡ ಬಿಡೋ ತರಾನೇ ಕಾಣ್ತಾ ಇಲ್ಲ. ಒಂದಲ್ಲ ಒಂದು ಬಗೆಯಲ್ಲಿ ಸಂಕಷ್ಟವನ್ನ ಕೊಡ್ತಾನೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ.
ಸಿಎಂ ಮೇಲೆ ಸಿಬಿಐ, ಪಾರ್ವತಿ ಅವರಿಗೆ ಇಡಿ ಇಕ್ಕಳ. ಸಿಎಂ ಪತ್ನಿ ಪಾರ್ವತಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಮನ್ಸ್ ಜಾರಿ ಮಾಡಿದೆ. ಪಿಎಂಎಲ್ಎ ಕಾಯ್ದೆಗಳನ್ನ ಉಲ್ಲೇಖ ಮಾಡಿ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ನೋಟಿಸ್ ಪ್ರತಿ ಲಭ್ಯವಾಗಿದೆ. ಸಿದ್ದರಾಮಯ್ಯ ಕುಟುಂಬಕ್ಕೆ ಒಟ್ಟಿನಲ್ಲಿ ಮೂಡ ಸಂಕಷ್ಟ ಇನ್ನಷ್ಟು ಬಿಗಿ ಆಗ್ತಾ ಇದೆ. ತ್ರಿಶೂಲ ಕಂಟಕ ಅಂತ ಹೇಳ್ಬೋದು ಇದನ್ನ. 3 ಬಗೆಯಲ್ಲಿ ಮೂಡ ಸಂಕಷ್ಟ ಸಿಎಂ ಕುಟುಂಬದ ಮೇಲೆ ಎರಗ್ತಾ ಇದೆ. ಒಂದು ಕಡೆ ಸಿಬಿಐ ತೂಗುಗತ್ತಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಈ ಇಡೀ ಕೇಸನ್ನ ಸಿಬಿಐಗೆ ಕೊಡಬೇಕಾ ಬೇಡವಾ ಅನ್ನೋ ಕಾರಣಕ್ಕೆ. ಮತ್ತೊಂದು ಕಡೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಮತ್ತೊಂದು ಕಡೆ ಮೂರನೇದು ಯಾವುದು ಅಂತ ಈಗ ನೀವು ನೋಡ್ತಾ ಇರೋದು ಪಿಎಂಎಲ್ಎ ಕಾಯ್ದೆಗಳನ್ನ ಉಲ್ಲೇಖಿಸಿದಂತಹ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ಸಮನ್ಸ್ ಕೊಟ್ಟಿದೆ ಅಂತ ನೋಡ್ಬೋದು. ಪಿಎಂಎಲ್ಎ ಆಕ್ಟ್ ನ ಉಲ್ಲೇಖ ಮಾಡಿ ಇದನ್ನ ಮುರಳಿ ಕಣ್ಣನ್ ಅಂತ ಏನು ಅಧಿಕಾರಿ ಇದ್ದಾರೆ, ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರ್ತಕ್ಕಂಥವ್ರು. ಸೊ ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ಇದು ಬರುತ್ತೆ ಅಂತ. ಸೊ ಅದರಲ್ಲಿ ಇದನ್ನ ಪಾರ್ವತಿ ಅವರು ಇನ್ವೆಸ್ಟಿಗೇಷನ್ ಅನ್ನ ಅಟೆಂಡ್ ಮಾಡಬೇಕು ಅಂತ ಇದೆ. ಇದರಲ್ಲಿ ಶ್ರೀಮತಿ BM ಪಾರ್ವತಿ ಅವರು ಇನ್ವೆಸ್ಟಿಗೇಷನ್ ಅನ್ನ ಅಟೆಂಡ್ ಮಾಡುವಂಥದ್ದು ಅಗತ್ಯ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಸಾಕ್ಷ್ಯಗಳನ್ನ ಎಲ್ಲ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಪಾರ್ವತಿ ನೆಸೆಸರಿ ಟು ಗಿವ್ ಎವಿಡೆನ್ಸ್ ಫಾರ್ ಪ್ರೊಡಕ್ಷನ್ ಆಫ್ ರೆಕಾರ್ಡ್ಸ್ ಇನ್ ಕನೆಕ್ಷನ್ ವಿತ್ ದ ಇನ್ವೆಸ್ಟಿಗೇಷನ್ ಆಫ್ ಅವ್ರ ಪ್ರೊಸೀಡಿಂಗ್ ಅಂಡರ್ PMLA ಅನ್ನುವಂಥದ್ದನ್ನ, ಅಂದ್ರೆ ಅಕ್ರಮ ಹಣಕಾಸಿನ ವ್ಯವಹಾರದ ಅಡಿಯಲ್ಲಿ. PMLA ಆಕ್ಟ್ ಏನು ಅಂತಂದ್ರೆ ಮನಿ ಲಾಂಡ್ರಿಂಗ್ ಆಕ್ಟ್. ಅದು ಅಕ್ರಮವಾಗಿ ಹಣಕಾಸು ವರ್ಗಾವಣೆ ಆಗಿದೆ ಈ ಕೇಸ್ನಲ್ಲಿ. ಆ ಅಕ್ರಮ ಹಣ ಬಳಸಿ ಇದನ್ನ ಪಡ್ಕೊಳ್ಳಲಾಗಿದೆ. ಈ ವ್ಯವಹಾರಕ್ಕೆ ಅಕ್ರಮ ಹಣವನ್ನ ಬಳಕೆ ಮಾಡಲಾಗಿದೆ. ಹಾಗಾಗಿ ಪಾರ್ವತಿ ಅವರು ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ವಿಚಾರಣೆಗೆ ಹಾಜರಾಗಬೇಕು ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈ ನೋಟಿಸ್ ಅನ್ನ ಕೊಟ್ಟಿದೆ. ಸೊ ಆ ಸೆಕ್ಷನ್ ಯಾವ್ಯಾವುದು ಅಂತ ಅಲ್ಲಿ ಕೆಳಗಡೆ ಉಲ್ಲೇಖ ಮಾಡಿದ್ದಾರೆ. ಆ ಸೆಕ್ಷನ್ PMLA ಆಕ್ಟ್ ಅಡಿಯಲ್ಲಿ ಬರ್ತಕ್ಕಂಥ ಸೆಕ್ಷನ್ಗಳ ಅಡಿಯಲ್ಲಿ, ಇಂತಿಂತ ಸೆಕ್ಷನ್ಗಳ ಅಡಿಯಲ್ಲಿ ಪಾರ್ವತಿಯವರು ಇನ್ವೆಸ್ಟಿಗೇಷನ್ಗೆ ಹಾಜರಾಗಬೇಕು ಅಂತ. ಅಂದ್ರೆ ಹಾಗಾದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪಾರ್ವತಿ ಅವರನ್ನ ವಿಚಾರಣೆಗೆ ಒಳಪಡಿಸತ್ತಾ? ಸೊ ಇದು ಒಂದು ಸಂಕಷ್ಟ. ಇನ್ನು ಸಿದ್ದರಾಮಯ್ಯ ಈ ಬಗ್ಗೆ ಏನ್ ಹೇಳ್ತಾರೆ? ಈ 3 ಬಗೆಯ ಸಂಕಷ್ಟ ಏನೆಲ್ಲ ಬಂದಿದೆಯಲ್ಲ ಮೂಡಾ ಕೇಸ್ನಿಂದಾಗಿ, ಒಟ್ಟು ಪ್ರಕರಣದ ಬಗ್ಗೆ ಸಿದ್ದರಾಮಯ್ಯ ಈಗೇನ್ ಹೇಳ್ತಾರೆ ಬನ್ನಿ ನೋಡಿ. ನೋಟಿಸ್ ಆಗಿ ಸರ್ ನೋಟಿಸ್ ಆಗಿ ಸರ್ ನೋಟಿಸ್ ಕೊಟ್ಟಿದೆಯಾ ಸರ್? ಹೇಳಿ ಸರ್. ನೋಟಿಸ್ ಕೊಟ್ಟಿದೆಯಾ ಸರ್? ಹೇಳಿ ಸರ್. ನೋಟಿಸ್ ಕೊಟ್ಟಿದೆಯಾ ಸರ್? ಹೇಳಿ ಸರ್. ನೋಟಿಸ್ ಕೊಟ್ಟಿದೆಯಾ ಸರ್? ಹೇಳಿ. ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. 2 institutions can't do at the same time. ಈಗಾಗಲೇ ಲೋಕಾಯುಕ್ತಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಸೊ ಅದೇನಂತ ನನಗೆ ಮಾಹಿತಿ ತಿಳ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀನಿ. ಯಾಕಂದ್ರೆ ಸಿಬಿಐ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಐ ಆಮ್ ಟೆಲಿಂಗ್ ಯು, ಎನಿ 2 institutions can't do it on a same issue. There are various judgment. ಈ ನನ್ನ ಕೇಸಲ್ಲೂ ಸಿಬಿಐಯು ಅದೇ ಮಾಡ್ತಾ ಇತ್ತು, ಇಡಿನೂ ಅದೇ ಮಾಡ್ತಾ ಇತ್ತು. 2 ಆ ರೀತಿ ಮಾಡಕ್ ಬರುದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು